ಎಚ್.ಡಿ. ಕುಮಾರಸ್ವಾಮಿ ಸುದ್ದಿಗೋಷ್ಠಿ ಮುಗಿಸಿ ಹೊರ ಬರ್ತಾ ಇದ್ದಂತನೇ ಕಾಂಗ್ರೆಸ್ ಕಾರ್ಯಕರ್ತರು ಖಾಸಗಿ ಹೋಟೆಲಲ್ಲಿ ಪ್ರತಿಭಟನೆಯನ್ನ ಆರಂಭ ಮಾಡಿದ್ರು. ಇದಕ್ಕೆ ಪ್ರತಿಯಾಗಿ ಜೆಡಿಎಸ್ ಕೂಡ ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆಯನ್ನ ಆರಂಭ ಮಾಡಿದೆ. ನಾವು ಪ್ರತಿಭಟನಾ ನಿರತರ ಹತ್ರ ಮಾತಾಡೋಣ, ಏನ್ ಹೇಳ್ತಾರೆ ಅಂತ ಕೇಳೋಣ. ಯಾಕೆ ಸರ್, ಏನು ಪ್ರತಿಭಟನೆ ಉದ್ದೇಶ? ಪ್ರತಿಭಟನೆ ಉದ್ದೇಶ ಸಿಂಪಲ್ ಐತಿ. ಅವನು ನಿರಪರಾಧಿಯಾಗಿದ್ರೆ ತನಿಖೆಗೆ ಹಾಜರಾಗ್ಲಿ. ದೇಶ ಬಿಟ್ಟು ಯಾಕೆ ಹೊರಗೆ ಓಡಿಸ್ತಾರೆ? ಓಡಿಸಿದವರು ಇವರೇ. ಇಲ್ಲಿ ಬಂದು ಇಲ್ಲಿ ನಾಟಕ ಮಾಡಕತ್ತಾರ. ಅವನ್ನ ಸಸ್ಪೆಂಡ್ ಮಾಡ್ತೀವಿ ಅಂತೇಳಿ ಇಲ್ಲಿ ಬಂದು ನಾಟಕ ಮಾಡಕತ್ತಾರ. ಅವನ್ನ ವಾಪಸ್ ತರಿಸಿ ಅದು ಅವನು ತನಿಖೆಯನ್ನು ಎದುರಿಸಲಿ. ಅವನು ಮಾಡಿರುವಂತ 100 ಹೆಣ್ಮಕ್ಳ ಚೀಲಹರಣ ಮಾಡಿದಾನೆ, ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಅವನ ಭಾರತ ದೇಶಕ್ಕೆ ಮರಳಿ ಕರೆಸಿ. ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ, ಇದರಿಂದ ಡಿ.ಕೆ. ಶಿವಕುಮಾರ್ ಅವರೇ ಇದ್ದಾರೆ ಅನ್ನೋಂತ ಆರೋಪ. ಅದು ತನಿಖೆ ಮಾಡಿಸಿ ಅವ್ರಿಗೆ. ಆದ್ರೆ ಇದರಲ್ಲಿ ಹೀರೋ ಯಾರಿದಾನೆ? ಪ್ರಜ್ವಲ್ ಹೀರೋ ಅದಾನ. ಅವನಿಗೆ ಇದನ್ನ ಆಕ್ಟಿಂಗ್ ಮಾಡತ್ ಹೇಳಿದ್ರ ಅವನ ಯಾಕೆ ಇದನ್ನೆಲ್ಲ ಮಾಡ್ದ? ಮೊದಲು ಅವನಿಗೆ ಬಂದು ತನಿಖೆ ಎದುರಿಸಲಿ. ಓಡ್ ಹೋಗೋದನ್ನ ಬಿಟ್ಟು ಫಲಾಯನವಾದಿ ಆಗೋದು ಬೇಡ. ಬರ್ಲಿಕ್ಕೆ ಹೇಳ್ರಿ ಅವನಿಗೆ. ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಇದೇನು ದೇಶ ನೋಡ್ತಾ ಇದೆ ಆ ಒಂದು ವಿರುದ್ಧವಾಗಿ ನಾವು ಏನು ಸೆಕ್ಸ್ ಸ್ಕ್ಯಾಂಡಲ್ ಇದೆ ಅದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವರು ಗುಂಡಾಗಿರಿ ಮಾಡ್ತಾ ಇದಾರೆ. ಈ ಗುಂಡಾಗಿರಿನ ಖಂಡನೆ ಮಾಡ್ತೀವಿ ನಾವು. ಅವ್ರ ತಕ್ಷಣ ಬಂಧಿಸ್ಬೇಕು, ಅವ್ರನ್ನ ಅರೆಸ್ಟ್ ಮಾಡ್ಬೇಕು, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ಬೇಕು ಅವ್ರ ಮೇಲೆ. ಅಲ್ಲಿವರೆಗೆ ನಾವು ಇಲ್ಲಿಂದ ನಿರ್ಗಮಿಸಂಗಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.